ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ, ಹಾಗಾಗಿ ರವೆ ಉಂಡೆ ಮತ್ತು ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಪಾಕಕ್ಕೆ ಇಟ್ಕೊಳ್ತಾ ಇದ್ದೀನಿ, ಸ್ಟವ್ ಹಚ್ಬಿಟ್ಟು ಜಾಮೂನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಚಿಕ್ಕದೊಂದು ಜಾಮೂನ್ ಪೌಡರ್ ತೊಗೊಬಂದಿದ್ದೀನಿ. ನಾನೇನು ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಅವರೊಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಬೌಲ್ಗೆ ಜಾಮೂನ್ ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಸಾಫ್ಟಾಗಿ ಆಗಿದೆ. ಇವಾಗ ಸ್ವಲ್ಪ ತುಪ್ಪನ ಮೇಲ್ಗಡೆ ಅದನ್ನು ಸವರಿಬಿಟ್ಟು ಹಾಗೆ ಎತ್ತಿಟ್ಕೊಳ್ಬೇಕು. ನೋಡಿ ಇವಾಗ ಸಾಫ್ಟಾಗಿದೆ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೋಡಿ ಇವಾಗ ಹದವಾಗಿದೆ, ನೆಂದಿದೆ ಹಿಟ್ಟು. ಸೊ ಫಸ್ಟು ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಏನು ಇಟ್ಕೊಂಡಿದ್ವಿ ಅಲ್ವಾ, ಇದು ಜಾಮೂನಿಂದು ಸೊ ಅದನ್ನು ಇವಾಗ ಸಣ್ಣದಾಗಿ ಈ ರೀತಿ ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ಸ್ವಲ್ಪ ತೇಲಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ ಈ ರೀತಿ ಚಿಕ್ಕದಾಗೆಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ ಫಸ್ಟು. ಇವಾಗ ಬಿಸಿಯಾಗಿದೆ ಎಣ್ಣೆ, ಇವಾಗ ಒಂದೊಂದೇ ಹಾಕ್ಕೊಳ್ಬೇಕು. ಸಿಂಬಲ್ ಇಟ್ಕೊಂಡೆ ಈ ರೀತಿ ಬಾಡಿಸ್ತಾ ಇರಿ, ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ರೋಸ್ಟ್ ಆಗಿಬಿಡುತ್ತೆ ಜಾಮೂನು. ನೋಡಿ ಇವಾಗ ಆಗಿದೆ. ಸೊ ನೆಕ್ಸ್ಟ್ ಏನಿತ್ತು ಉಳಿದಿದ್ದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಜಾಮೂನೆಲ್ಲ ಆಗಿದೆ, ಎತ್ತಿಟ್ಕೊಳ್ಳೋಣ. ಸೊ ಫಸ್ಟು ಪಾಕಕ್ಕೆ ಇಟ್ಟಿದ್ದೆ ಅಲ್ವ ನಾನು, ಸಕ್ಕರೆ ಹಾಕ್ಬಿಟ್ಟು ನೋಡಿ ಇವಾಗ ಆಗಿದೆ. ಸ್ವಲ್ಪ ಬಿಸಿ ಇದ್ದರೆ ಸಾಕು. ಇವಾಗ ಅದನ್ನು ಏನು ಜಾಮೂನು ಕರ್ಕೊಂಡಿದ್ವಿ ಅಲ್ವಾ ಎಣ್ಣೆಯಲ್ಲಿ, ಅದನ್ನು ಇವಾಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಅದರೊಳಗಡೆ. ನೆಕ್ಸ್ಟ್ ಇವಾಗ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ರವೆ ಉಂಡೆ. ಅಂದರೆ ನಾನು ಪ್ರತಿ ವರ್ಷವೂ ಕೂಡ ಅವ್ರ ಬರ್ತಡೇಗೆ ರವೆ ಉಂಡೆ ಮಾಡಿಬಿಟ್ಟು ಕೊಡ್ತೀನಿ. ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಸೊ ಫಸ್ಟ್ ಇವಾಗ ಒಂದು ಬಾಣಲೆ ಇಟ್ಕೊಂಡು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹುರ್ಕೊಂಡು ಎತ್ತಿಟ್ಟಿದ್ದೀನಿ. ಅದಾದಮೇಲೆ ರವೆನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ನೋಡಿ ಮಿಡ್ ನೈಟಲ್ಲಿ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಿತ್ತಲ್ವ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸೈಡ್ ಹಾಗೆ ಸ್ವಲ್ಪ ಹಾಲನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾ ಇದ್ದೀನಿ. ನೋಡಿ ಇವಾಗ ರವೆ ಉಂಡೆ ರೆಡಿಯಾಗಿದೆ. ಟೈಮ್ ನೋಡಿ ಇವಾಗ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು 11:35 ಇದೆ. ಸೊ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿದೆ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು. ನೋಡಿ ಅಷ್ಟರಲ್ಲಿ 11:55 ಆಯಿತು. ಏನು ಮಾಡ್ತಾಯಿದ್ದಾರೆ ಅಂತ ನೋಡಿದರೆ ನೋಡಿ ನಿದ್ದೆ ಮಾಡ್ತಾಯಿದ್ದಾರೆ. ಡೈಲಿ ಎದ್ದಿರ್ತಾಯಿದ್ರು ಆ್ಯಕ್ಚುಲಿ ಒಂದು 12:30 ಹಾಗೆ. IPL ಎಲ್ಲ ನೋಡಿಕೊಂಡೆ ನೋಡಿ ಇವತ್ತೇ ನಿದ್ದೆ ಮಾಡ್ತಿದ್ದಾರೆ.
ನಾನು ಕೇಕ್ ಕಟ್ ಮಾಡಿಸೋಣ ಅಂತ ವೆಯ್ಟ್ ಕರೆಯೋಕ್ಕೆ ಹೋದೆ, ಎದ್ದೇಳ್ಸೋಣ ಅಂತ ಹೇಳಿಬಿಟ್ಟು ಎದ್ದೇಳಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ನಿದ್ದೆ ಮಾಡೋಕ್ಕೆ ಹೋದೆ. ಮಾರ್ನಿಂಗ್ ಎದ್ದು ಸೊ ಫ್ರೆಶ್ ಅಪ್ ಆದರು. ಅವಾಗಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ರವೆ ಉಂಡೆ ಮತ್ತು ಜಾಮೂನ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಕೊಟ್ಟೆ. ನೋಡಿ, ರವೆ ಉಂಡೆ ಮತ್ತು ಜಾಮೂನ್ ಮಾಡಿಟ್ಟಿದ್ದೆ. ಸೊ ಅದಾದಮೇಲೆ ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ಕೂಡ ನಾನೇ ತೊಗೊಬಂದೆ ಫ್ರೆಶ್ ಅಪ್ ಆಗಿ, ಬೆಳಗ್ಗೆ ಬೇಗ ಎದ್ಬಿಟ್ಟು. ನೋಡಿ, ಚಿಕನ್ ಗ್ರೇವಿ ಮಾಡಿಟ್ಟಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ರೈಸ್ ಮಾಡಿಟ್ಟಿದ್ದೆ ಹಾಗೆಯೇ. ಅವ್ರು ಬಂದು ಊಟ ಮಾಡ್ಕೊಂಡು ಹೋದರು. ಅದಾದಮೇಲೆ ನಾನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲೇ ಈವ್ನಿಂಗ್ ಆಗಿತ್ತು ಆಲ್ರೆಡಿ. ಸೊ ಮನೆಗೆ ಗೆಸ್ಟ್ ಎಲ್ಲ ಬಂದಿದ್ದರು. ಸೊ ನನ್ನ ಸೊಸೆ ಎಲ್ಲ ಡೆಕೋರೇಟ್ ಮಾಡಿದ್ಲು. ಪೆಟಲ್ಸ್ ಎಲ್ಲ ತಂದು ಕೊಟ್ಟಿದ್ದೆ, ಎಲ್ಲ ಇಟ್ಟಿದ್ದಾಳೆ ಕ್ಲೀನ್ ಮಾಡಿಬಿಟ್ಟು. ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಡೆಕೋರೇಟ್ ಮಾಡಿ. ಅದಾದಮೇಲೆ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲೇ 8 ಗಂಟೆ ಆಗಿತ್ತು. ಸೊ ಆ ಸೈಡ್ ಬಲೂನ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ತೆಗೆದುಬಿಟ್ಟೆ. ನೋಡಿ, ಇವಾಗ ಡೆಕೋರೇಟ್ ಮಾಡಿದ್ದೀನಿ ಮೇಲ್ಗಡೆ ಎಲ್ಲ ಬಲೂನ್ ಹಾಕಿ. ನೋಡಿ, ಚಿಕನ್ ಕಬಾಬ್ ಮಾಡ್ತಾ ಇದ್ದಾರೆ, ಇವಾಗ ತೇಲಿಸ್ತಾ ಇದ್ದಾರೆ. ನೆನೆಸ್ಬಿಟ್ಟಿಟ್ಟಿದ್ದೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇವಾಗ ತೇಲಿಸ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ನೋಡಿ ಏನೆಲ್ಲ ಮಾಡಿದ್ದೀನಿ ಅವ್ರ ಬರ್ತಡೆಗೆ. ಸ್ವಲ್ಪ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಮಾಡಿದ್ದೆ. ಚಿಕನ್ ಗ್ರೇವಿ ಮಧ್ಯಾಹ್ನನೇ ಮಾಡಿದ್ದೆ, ಅದು ಸ್ವಲ್ಪ ಇತ್ತು. ನೋಡಿ, ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಒಂದು 8:30 ಆಗಿತ್ತು ಅಷ್ಟರಲ್ಲಿ ಟೈಮು. ಇವಾಗ ಕೇಕ್ ಕಟ್ ಮಾಡಬೇಕು. ಹೆಸರೆಲ್ಲ ರೇಗಿಸ್ತಾ ಇದ್ದಾರೆ ಸ್ಮೈಲ್ ಮಾಡಿ ಅಂತ. ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಅವರು ಕೂಡ ಊಟ ಮಾಡ್ಕೊಂಡು ಹೊರಟರು. ಅದಾದಮೇಲೆ ಫ್ರೆಂಡ್ಸ್ ಬಂದರು. ನೋಡಿ, ಅವ್ರ ಪಾಪು ಕೂಡ ಕರ್ಕೊಂಬಂದಿದ್ರು. ಅವನಿಗೆ ಬಲೂನ್ ಅಂದರೆ ತುಂಬ ಇಷ್ಟ ಅಂತೆ, ಹಾಗಾಗಿ ಎರಡು ಇಟ್ಕೊಂಡು ಆಡ್ತಾ ಇದ್ದಾನೆ. ನೋಡಿ, ಹಾಫ್ ತೆಗೆದು ಕೊಟ್ಟಿದ್ದಾರೆ ನಮ್ಮ ಮನೆಯವರು ಬಲೂನ್ನ, ಅದರಲ್ಲೇ ಕಟ್ ಮಾಡಿಬಿಟ್ಟು. ಅವನಿಗೆ ತುಂಬ ಇಷ್ಟ ಅಂತೆ ಬಲೂನ್ ಅಂದರೆ. ಬಿಚ್ತಾ ಇದೀವಿ ಅಂತ ವಿಡಿಯೋ. ಸೊ ಗೈಸ್, ಅವತ್ತೇ RCB ಮ್ಯಾಚ್ ಕೂಡ ಇತ್ತು, ಹಾಗಾಗಿ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಟೀ ಶರ್ಟ್ ಹಾಕ್ಕೊಂಡು ಮಿಡ್ನೈಟಲ್ಲಿ. ಸೊ ನೋಡಿ, ಇವಾಗ RCB ಗೆದ್ದಿದ್ದು ಗಿಫ್ಟ್ ಅಂತೆ, ಅದು ಕೊಡ್ತಾ ಇದ್ದಾರೆ ಫ್ರೆಂಡ್ಸು. ಕಿಚನ್ ಹೀಗೆಲ್ಲ ಆಗಿಬಿಟ್ಟಿದೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು.
ಸೊ ಕ್ಲೀನ್ ಮಾಡ್ಕೊಳ್ಳೋಕ್ಕೇನಿಲ್ಲ ಅಂದರೂ ಒನ್ ಡೇ ಪೂರ್ತಿ ಬೇಕು ನನಗೆ. ಸೊ ಫೈನಲಿ ಹಾಗೆ RCB ಕೂಡ ವಿನ್ ಆಯಿತು. ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ. ವಿನ್ ಆಯಿತು ಅಂತ ಖುಷಿಗೆ. ಅದಾದಮೇಲೆ ಪಟಾಕಿ ಕೂಡ ಹೊರಗಡೆ ಎಲ್ಲ ಹೊಡಿತಾಯಿದ್ರು. ಹಾಗೆ ಮಳೆ ಕೂಡ ಬರ್ತಾಯಿತ್ತು. ಸೊ ಫ್ರೆಂಡ್ಸ್ ಆಟೋದಲ್ಲಿ ಬಂದಿದ್ದರು, ಅವರು ಹೊರಟರು. ಆಲ್ರೆಡಿ 10:45 ಆಗಿತ್ತು ಟೈಮು. ಲೇಟಾಗಿ ಬಂದಿದ್ರು ಅಂದ್ಬಿಟ್ಟು ಹೊರಡ್ತಾಯಿದ್ರು. ನೋಡಿ ಬಾಯ್ ಮಾಡ್ತಾಯಿದ್ದಾನೆ ಪಾಪು. ಅದಾದಮೇಲೆ ಅವರು ಕೂಡ ಹೊರಟರು ಮನೆ ಕಡೆ. ನೋಡಿ ನಮ್ಮ ಮನೆಯವರು ಕೂಡ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ. ಅವರು ಕೂಡ ಹೋಗಿ ಬರ್ತೀನಿ ಅಂತ ಹೋದರು. ಅದಾದಮೇಲೆ ಗಿಫ್ಟ್ ಕೊಟ್ಟಿದ್ರಲ್ವ, ನಾನೇನು ಕೊಟ್ಟಿದ್ದಾರೆ ಅಂತ ಓಪನ್ ಮಾಡಿ ನೋಡೋಣ ಅಂತ ಬಂದೆ. ಗ್ಲಾಸ್ ಐಟಮ್ ಚೆನ್ನಾಗಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು. ನೋಡಿ ಚೆನ್ನಾಗಿದೆ ಬೌಲ್ ಮತ್ತು ಗ್ಲಾಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ವಾಚಿಂಗ್. ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬಾಯ್ ಬಾಯ್.